ಇನ್ನು ಅದೇ ರೀತಿಯಾಗಿ ಕೇರಳದಲ್ಲಿ ನೋಡಿ LDF 47ರಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. UDF 42ರಲ್ಲಿ ಮುನ್ನಡೆ. ಇಲ್ಲೂ ಸಹಿತ ಅದೇ ರೀತಿಯಾಗಿ ನೆಕ್ ಟು ನೆಕ್ ಫೈಟ್ ಇದೆ. ಅಸ್ಸಾಂನಲ್ಲಿ ಬಿಜೆಪಿ 17ರಲ್ಲಿ ಮುನ್ನಡೆ. ಕಾಂಗ್ರೆಸ್ ಕೇವಲ 7ರಲ್ಲಿ ಮಾತ್ರ ಮುನ್ನಡೆ. ಕೇರಳದಲ್ಲಿ ನೆಕ್ ಟು ನೆಕ್ UDF ಮತ್ತು LDF 42ರಲ್ಲಿ LDF ಮುನ್ನಡೆ ಆದರೆ UDF 42ರಲ್ಲಿ ಮುನ್ನಡೆ. ಅಸ್ಸಾಂನಲ್ಲಿ ಬಿಜೆಪಿ 17ರಲ್ಲಿ ಮುನ್ನಡೆ. ಕಾಂಗ್ರೆಸ್ ಕೇವಲ 7ರಲ್ಲಿ ಮುನ್ನಡೆ. ಕೇರಳದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಒಂದ್ ಕಡೆ ಅಸ್ಸಾಂನಲ್ಲೂ ಕೂಡ ಬಿಜೆಪಿ ಮುನ್ನಡೆಗೆ ಇರುವಂತದ್ದು. LDF ನಿಂದ UDFಗೆ ಮತ ಅಲ್ಲಿ ವಿಭಜನೆ ಆಗ್ಬೋದು ಅನ್ನುವಂಥದ್ದು, ಮತ ಅಲ್ಲಿಂದ ಅಲ್ಲಿಗೆ ಡಿವೈಡ್ ಆಗ್ಬೋದು ಅನ್ನುವಂಥದ್ದಿತ್ತು ಕೇರಳದಲ್ಲಿ. ಇನ್ನು ಅಸ್ಸಾಂನಲ್ಲೂ ಸಹಿತ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅಸ್ಸಾಂನಲ್ಲಿ ಬಿಗ್ ಲಾಸ್ ಕಾಂಗ್ರೆಸ್ಗೆ ಅಂತ ಅಂದ್ರೆ ಹಿಮಂತ್ ಬಿಶ್ವಾ ಶರ್ಮಾ ಅವರನ್ನ ಕಳ್ಕೊಂಡಿರುವಂಥದ್ದು. ಬಟ್ ಬಿಜೆಪಿಗೆ ದೊಡ್ಡ ಅಸೆಟ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ಗೆ ಲಾಸ್ ಆಗಿಂದನೂ ಸಹಿತ ಅಸ್ಸಾಂನಲ್ಲಿ ಬಿಜೆಪಿ ಮೇಲುಗೈಯನ್ನ ಸಾಧಿಸ್ತಾ ಇದೆ. ಬಂಗಾಳದ ನದಿಯಾದಲ್ಲಿ ಪಾಟ್ಪರದಲ್ಲಿ ಕಮಲವೇ ಮುಂದೆಜ್ಜೆಯನ್ನ ಇಡ್ತಾ ಇದೆ. ರಾಣಿನಗರದಲ್ಲಿ ಕೂಡ ಬಿಜೆಪಿಗೆ ಮುನ್ನಡೆ. ಬಹುತೇಕ ಕಡೆ ಟಿಎಂಸಿಗೆ ಆರಂಭಿಕ ಹಿನ್ನಡೆ ಕಾಣಿಸ್ತಾ ಇದೆ. ಬಂಗಾಳದ ನದಿಯಾದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಬಾಟ್ಪರ್ದಲ್ಲಿಯೂ ಕಮಲವೇ ಮುಂದೆಜ್ಜೆಯನ್ನ ಇಡ್ತಾ ಇದೆ. ರಾಜ್ಯದಲ್ಲಿ ಕೂಡ ಬಿಜೆಪಿಗೆ ಮುನ್ನಡೆ. ಬಹುತೇಕ ಕಡೆ ಟಿಎಂಸಿಗೆ ಆರಂಭ ಹಿನ್ನಡೆ. ಪಶ್ಚಿಮ ಬಂಗಾಳದಲ್ಲಿ ಯಾಕೆ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಅಂದ್ರೆ ಅಲ್ಲಿ ಸದ್ಯಕ್ಕೆ ನಡೀತಾ ಇರುವಂತಹ ಹಿಂಸಾಚಾರಗಳು, ಯಾರು ಕೂಡ ಡೈರೆಕ್ಟ್ ಆಗಿ ಮಾತಾಡೋಕೆ ರೆಡಿ ಇಲ್ಲ. ನೋಡಿ, ಅಲ್ಲಿ ಒಂದು ವಿಚಾರ, ಹಿಂಸಾಚಾರ ಎಷ್ಟು ಮಟ್ಟಿಗೆ ಇದೆ ಅಂತ ಅಂದ್ರೆ ಬೇರೆ ಮನೆಗಳ ಮುಂದೆ ಬೇರೆ ಪಕ್ಷದ ಧ್ವಜ ಇದ್ರೆ ಸಾಕು, ಬಿಜೆಪಿಯ ಧ್ವಜ ಇದ್ರೂ ಸಾಕು, ಅಲ್ಲಿ ಒಂದು ರೀತಿಯಾಗಿ ದಬ್ಬಾಳಿಕೆ, ರೌಡಿಸಂ. ಇನ್ನು ಎಲ್ಲೆಡೆ ಬಾಂಬುಗಳ ಪತ್ತೆ ಆಗುವಂಥದ್ದು ಹಿಂಸಾಚಾರ ಇದೆ. ಸೊ ಹಾಗಾಗಿ ಅಲ್ಲಿ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಅದನ್ನ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ಅಲ್ಲಿ ಸದ್ಯಕ್ಕೆ ಸರ್ಕಾರಕ್ಕೆ. ಹಾಗಾಗಿ ಬದಲಾವಣೆ ಬೇಕು. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಏನಾದ್ರೂ ಈ ಬಾರಿ ಬಿಜೆಪಿಯ ಕೈ ಹಿಡಿತಾರ ಜನ ಅಂತ. ಯಾಕಂದ್ರೆ ಸದ್ಯಕ್ಕೆ ಮುನ್ನಡೆಯಲ್ಲಿ ಸಾಕ್ತಾ ಇರುವಂತದ್ದು ಬಿಜೆಪಿ. ಇದೇ ರೀತಿಯಾಗಿ ಮುಂದುವರೆದ್ರೆ ಬಿಜೆಪಿ ಗೆಲುವಿನ ಪತಾಕೆಯನ್ನ ಹಾರಿಸುತ್ತೆ ಅಂತ. ಬಟ್ ಈ ಬಾರಿ ಗೆಲ್ಲಲೇಬೇಕಾದಂತ ಅನಿವಾರ್ಯ ಇದೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ. ಈ ಬಾರಿ ಏನಾದ್ರೂ ಚಾನ್ಸ್ ಅನ್ನ ಮಾಡ್ಕೊಳ್ತು ಅಂತ ಅಂದ್ರೆ ಇನ್ನು ಮುಂದಿನ 10 ವರ್ಷ ಸಹಿತ ಆಗಲ್ಲ. ಯಾಕಂತ ಅಂದ್ರೆ ಈಗ ಸದ್ಯಕ್ಕೆ ಬಿಜೆಪಿಗೆ ಅಲ್ಲಿ ಇರುವಂತ ಪ್ಲಸ್ ಪಾಯಿಂಟ್ಸ್ಗಳು ಏನು ಅಂತ ಅಂದ್ರೆ ಏನು ಸ್ಥಳೀಯವಾಗಿ ಹಿಂಸಾಚಾರಗಳಿದೆ ಅಲ್ಲ. ಬಟ್ ಸದ್ಯದ ಪರಿಸ್ಥಿತಿ ಹೇಗಿತ್ತು ಅಂತ ಅಂದ್ರೆ ಬಿಜೆಪಿಯ ಕಾರ್ಯಕರ್ತರು ಹೊರಗಡೆ ಬಂದು ಪ್ರಚಾರ ಮಾಡೋದಕ್ಕೂ ಕೂಡ ಭಯ ಪಡ್ತಿದ್ರು. ಮಾತನಾಡೋದಕ್ಕೆ, ಡೈರೆಕ್ಟ್ ಆಗಿ ನಿಂತ್ಕೊಂಡು ಮಾತನಾಡೋದಕ್ಕೂ ಕೂಡ ಭಯ ಆಗುತ್ತೆ ಅಲ್ಲಿರುವಂಥ ಒಂದಿಷ್ಟು ವ್ಯವಸ್ಥೆಯನ್ನು ನಾವು ಗಮನಿಸಿ ನೋಡಿದಾಗ. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಮೋದಿಯ ಹವಾ ಅಲ್ಲಿ ಮೋದಿಯ ಪ್ರಚಾರ ಅಲ್ಲಿ ವರ್ಕೌಟ್ ಆಗ್ತಾ ಇರುವಂಥದ್ದು.